ಭಾರತವು ದೇಶದ ಸಂವಿಧಾನವನ್ನು ಅಂಗೀಕರಿಸಿದ ಸಂಭ್ರಮದ ದಿನದಲ್ಲಿದೆ. ಎಲ್ಲೆಲ್ಲೂ ಗಣರಾಜ್ಯೋತ್ಸವ ದಿನದ ಸಂಭ್ರಮ ಮನೆ ಮಾಡಿದೆ. ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿಯೂ ಗಣರಾಜ್ಯೋತ್ಸವಕ್ಕೆ ಸಕಾಲ ತಯಾರಿ ನಡೆದಿದ್ದು, ಭಾರತೀಯ ಸೇನಾ ಬಲ ಇಂದು ಜಗತ್ತಿಗೆ ಪ್ರದರ್ಶನಗೊಳ್ಳಲಿದೆ. ಇದಕ್ಕಾಗಿ ದೆಹಲಿಯ ಕರ್ತವ್ಯ ಪಥ ಸಂಪೂರ್ಣ ಸಜ್ಜಾಗಿದೆ. ಈ ಬಾರಿಯ ಗಣರಾಜ್ಯೋತ್ಸವದ ಅತಿಥಿಯಾಗಿ ಯುರೋಪಿಯನ್ ಕೌನ್ಸಿಲ್ ಆದ್ಯ ಆಂಟೋನಿಯಾ ಕೋಸ್ಟಾ ಹಾಗೂ ಯುರೋಪಿಯನ್ ಆಯೋಗದ ಅಧ್ಯಕ್ಷೆ ಉರ್ಸುಲಾ ವಾನ್ ಡೆರ್ ಭಾಗಿಯಾಗಲಿದ್ದಾರೆ. ಈ ಬಾರಿಯ ಸ್ತಬ್ಧಚಿತ್ರಗಳ ಪ್ರಮುಖ ಆಕರ್ಷಣೆ ಎಂಬಂತೆ ಆಪರೇಷನ್ ಸಿಂಧೂರ್ ಪ್ರಾತ್ಯಕ್ಷಿಕೆಯನ್ನ ವಾಯುಪಡೆ ಪ್ರದರ್ಶಿಸಲಿದೆ. ಆಪರೇಷನ್ ಸಿಂಧೂರ್ನಲ್ಲಿ ಬಳಕೆಯಾದ ಸೇನಾ ವಿಮಾನಗಳು ಇದು ತಮ್ಮ ಹಾರಾಟ ಪ್ರದರ್ಶಿಸಲಿವೆ. ಅಲ್ಲದೆ ವಂದೇ ಮಾತರಂ ಗೀತೆ 150 ವರ್ಷ ಪೂರೈಸಿದ ಸಂಭ್ರಮ ಕೂಡ ಇರುವುದರಿಂದ ಸ್ವಾತಂತ್ರ್ಯದ ಮಂತ್ರ ವಂದೇ ಮಾತರಂ ಅನ್ನ ಮುಖ್ಯ ಥೀಮ್ ಆಗಿ ಪರಿಗಣಿಸಲಾಗಿದೆ. ಈ ಬಾರಿ 30 ಸ್ತಬ್ಧಚಿತ್ರಗಳು ಕರ್ತವ್ಯ ಪಥದಲ್ಲಿ ಪ್ರದರ್ಶನಗೊಳ್ಳಲಿವೆ. ಇವುಗಳಲ್ಲಿ 17 ಸ್ತಬ್ಧಚಿತ್ರಗಳು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಂದ ಮತ್ತು 13 ಸ್ತಬ್ಧಚಿತ್ರಗಳು ಕೇಂದ್ರದ ವಿವಿಧ ಸಚಿವಾಲಯಗಳಿಂದ ಇರಲಿವೆ. ಭಾರತೀಯ ವಾಯುಪಡೆಯ ಮಾಜಿ ಸೈನಿಕರನ್ನ ಒಳಗೊಂಡು ವಿಶೇಷ ಸ್ತಬ್ಧಚಿತ್ರವು ಈ ಬಾರಿ ಪ್ರದರ್ಶನಗೊಳ್ಳುತ್ತಿದೆ. ಗಣರಾಜ್ಯೋತ್ಸವ ಹಿನ್ನೆಲೆಯಲ್ಲಿ ಕೆಂಪುಕೋಟೆಗೆ ಅತ್ಯಂತ ಬಿಗಿ ಭದ್ರತೆ ಒದಗಿಸಲಾಗಿದೆ. ಪಥಸಂಚಲನದಲ್ಲಿ 10,000ಕ್ಕೂ ಅಧಿಕ ಪೊಲೀಸರು ಭಾಗಿಯಾಗಲಿದ್ದಾರೆ. ಮಾತ್ರವಲ್ಲದೆ ಎಐ ಕ್ಯಾಮೆರಾ, ಹೈ ಡೆಫಿಷನ್ ಸಿಸಿ ಕ್ಯಾಮೆರಾ, 30 ಕಂಟ್ರೋಲ್ ರೂಮ್, ಗುಪ್ತಚರ ಇಲಾಖೆ, ಅರೆ ಸೇನಾಪಡೆ ಸೇರಿದಂತೆ ಹದ್ದಿನ ಕಣ್ಣನ್ನು ಇಡಲಾಗಿದೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.